ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂತ ಉದ್ದೇಶನೇ ಅದು. ಇನ್ನು ಮುಂದೆ ಯಾರಾದ್ರೂ ಅಶಿಸ್ತನ್ನ ತೋರಿಸಿದ್ರೆ ನಿಮಗೂ ಕೂಡ ಇದೇ ರೀತಿಯಾದಂತ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ. ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಮಾತನಾಡಿದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮುಖಾಂತರ. ಬಿಕಾಸ್ ರೆಬಲ್ ತಂಡದ ನಾಯಕರಾಗಿದ್ದಂಥವ್ರನ್ನೇ ಉಚ್ಚಾಟಿಸುವ ಮುಖಾಂತರ ಅವರನ್ನೇ ನಾವು ಉಚ್ಚಾಟನೆ ಮಾಡಿದೀವಿ, ನೀವ್ ಯಾವ ಲೆಕ್ಕ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಅದರ ಜೊತೆಗೆ ಸುಮಾರು 5 ನೋಟಿಸ್ ಅನ್ನ ಕೊಡಲಾಗಿತ್ತು. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಯ್ತು. ಈಗ ಆಲ್ರೆಡಿ ತಂಡ ಹೊಡೆದಿದ್ದಾರೆ ರೆಬಲ್ಸ್ ತಂಡದವರು. ಇದೀಗ ಶಾಸಕ ಬಿ.ಪಿ. ಹರೀಶ್ ಅವರ ಸರದಿನ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗೋದಾದ್ರೆ ಬಿ.ಪಿ. ಹರೀಶ್ ಅವರು ಈಗ ಆಲ್ರೆಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಅವರಿಗೆ ಬಂದಿದ್ದಂತ ನೋಟಿಸ್ಗೆ 72 ಅವರ್ಸ್ ನಲ್ಲಿ ಉತ್ತರವನ್ನ ಕೊಡಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಆಗಿತ್ತು. ಆ ಡೇಟ್ ನಿನ್ನೆಗೆ ಮುಗ್ದಿರುವಂತದ್ದು. ಬಿ.ಪಿ. ಹರೀಶ್ ಅವರು ಹರಿಹರದ ಶಾಸಕರು, ರೆಬಲ್ ಟೀಮ್ ನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂತ ಶಾಸಕ. ಹೈಕಮಾಂಡ್ ನೋಟಿಸ್ಗೆ ಬಿ.ಪಿ. ಹರೀಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಅರವಿಂದ್ ಲಿಂಬಾವಳಿ ಸಲಹೆಯನ್ನ ಪಡ್ಕೊಂಡು ಉತ್ತರವನ್ನ ಕೊಟ್ಟಿರುವಂತದ್ದು. ಪಕ್ಷಕ್ಕೆ ಅಗೌರವ ತೋರುವಂತೆ ನಾನು ನಡೆದುಕೊಂಡಿಲ್ಲ ಅಂತ ಹೇಳಿದಾರಂತೆ. ಅದರಲ್ಲಿ ನನ್ನ ಜಿಲ್ಲೆ ಹಾಗೂ ಕ್ಷೇತ್ರದ ಹೊಂದಾಣಿಕೆ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ಕಾಂಗ್ರೆಸ್ ಜೊತೆ ರೇಣುಕಾಚಾರ್ಯ ಹೊಂದಾಣಿಕೆ ರಾಜಕೀಯವಿದೆ. ಜಿಲ್ಲೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತ್ರ ಪ್ರಶ್ನಿಸಿದ್ದೇನೆ ಅಂತ ಹೇಳಿದ್ದಾರೆ ಹರೀಶ್. ಇದು ಬರೀ ಜಿಲ್ಲೆಯ ಬೆಳವಣಿಗೆ ಮಾತ್ರ ಪ್ರಶ್ನಿಸಿದ್ದೇನೆ ಅಂತ ಅವರು ಉತ್ತರ ಕೊಟ್ಟಿರಬಹುದು. ಆದ್ರೆ ವಾಚಮಾಗೋಚರವಾಗಿ ವಿಜೇಂದ್ರ ವಿರುದ್ಧನೂ ಕೂಡ ಮಾತನಾಡಿದ್ರು, ಯಡಿಯೂರಪ್ಪ ಅವರ ವಿರುದ್ಧನೂ ಕೂಡ ಮಾತನಾಡಿದ್ರು. ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು. ಯಾಕೆಂದ್ರೆ ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡಿಲ್ಲ, ಬರೀ ಯಡಿಯೂರಪ್ಪ ವಿಜೇಂದ್ರ ಅವರ ವಿರುದ್ಧ ಮಾತ್ರ ಮಾತನಾಡಿರುವಂತದ್ದು ಯತ್ನಾಳ್ ಅಂತ ಹೇಳಲಾಗ್ತಾ ಇತ್ತಲ್ಲ, ಸುಳ್ಳದು. ಬಿಕಾಸ್ ಈ ಹಿಂದೆ ಯತ್ನಾಳ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, 2,500 ಕೋಟಿ ಕೊಡಬೇಕು ಬಿಜೆಪಿ ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಹೈಕಮಾಂಡ್ ಹತ್ರನೇ ಬೊಟ್ಟು ಮಾಡಿ ತೋರಿಸಿದ್ರು. ಇದೆಲ್ಲವೂ ಕೂಡ ಹೈಕಮಾಂಡ್ ಅನ್ನ ಕೂಡ ಪ್ರಶ್ನೆ ಮಾಡುವಂತಿತ್ತು. ನಾಟ್ ಓನ್ಲಿ ಬರೀ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವ್ರನ್ನ ಮಾತ್ರ, ಅವರ ವಿರುದ್ಧ ಮಾತ್ರ ವಾಗ್ದಾಳಿ ಮಾಡಿದ್ದಲ್ಲ ಯತ್ನಾಳ್ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಉಚ್ಚಾಟನೆ ಅಸ್ತ್ರ ಪ್ರಯೋಗ ಮಾಡಿದ್ದೆ, ಇದ್ದಿದ್ದಂತ ಅಶಿಸ್ತು, ಇದ್ದಂತ ಭಿನ್ನಮತೀಯ ಚಟುವಟಿಕೆಗಳು, ಬಂಡಾಯಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಬೇಕು ಅಂತ ರೆಬಲ್ಸ್ ಟೀಮ್ ನ ನಾಯಕನನ್ನೇ ಉಚ್ಚಾಟನೆ ಮಾಡುವ ಮುಖಾಂತರ ನೆಕ್ಸ್ಟ್ ಯಾರಾದ್ರೂ ಬಾಯಿ ಮುಚ್ಕೊಂಡು ಇರದೆ ಹೋದ್ರೆ ನಿಮಗೂ ಕೂಡ ಅದೇ ಶಿಕ್ಷೆ ಅನ್ನುವಂತ ಒಂದು ಕಠಿಣ ಸಂದೇಶವನ್ನ ರವಾನಿಸಿತ್ತು. ಅದಾದ್ಮೇಲೆ 5 ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ ನ ಡೇಟ್ ನಿನ್ನೆನೂ ಕೂಡ ಮುಗ್ದೋಗಿದೆ. ಬಿ.ಪಿ. ಹರೀಶ್ ಎಲ್ಲ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರಂತೆ, ಉಳ್ಕೊಳ್ಳೋದು ಅಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಕಠಿಣ ಶಿಕ್ಷೆ ಎದುರಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಖಾಂತರವಾಗಿ ಬಿ.ಪಿ. ಹರೀಶ್ ಅವರು ಏನೋ ಮಾತಾಡ್ಬಿಟ್ರು. ಈಗ ಯಾವ ರೀತಿಯಾಗಿ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಆತಂಕದಲ್ಲಿರುವಂತದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಬಿ.ಪಿ. ಹರೀಶ್ ಅವರು ಸಾಮಾನ್ಯ ಶಾಸಕರು, ಎಲ್ಲ ಒಂದ್ ಕಡೆ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸೇರ್ಕೊಂಡು ಒಂದಷ್ಟು ಟೀಕೆಗಳನ್ನ ಮಾಡಿದ್ರು. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ಆರೋಪವನ್ನು ಕೂಡ ಮಾಡಿದ್ರು. ಮತ್ತೆ ಸ್ವತಃ ಕಾಂಗ್ರೆಸ್ನ ಅಲ್ಲಿ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಎಂಪಿ ರೇಣುಕಾಚಾರ್ಯ ವಿರುದ್ಧವೂ ಕೂಡ ಹೊಂದಾಣಿಕೆಯ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಸೂಕ್ಷ್ಮವಾಗಿ ಗಮನಿಸೋದ್ರ ಮುಖಾಂತರವಾಗಿ ಸೋಕಸ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಈಗ ಸೋಕಸ್ ನೋಟಿಸ್ಗೂ ಕೂಡ ನಿನ್ನೆ ಕೊನೆ ದಿನ ಆಗಿರೋದ್ರಿಂದಾಗಿ ಉತ್ತರವನ್ನ ರವಾನೆಯನ್ನ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಏನು ರೆಬಲ್ ಟೀಮ್ನವರು ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಕೂಡ ಮಾಡಲಾಗಿದೆ. ಮತ್ತೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಮತ್ತೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದಷ್ಟು ಸಲಹೆಗಳನ್ನ ಬಿ.ಪಿ. ಹರೀಶ್ ಅವರಿಗೆ ಕೊಟ್ಟಿದ್ದಾರೆ. ಒಂದು ಲೀಗಲ್ ಟೀಮ್ ಅವರ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಮನದಟ್ಟನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಉತ್ತರವನ್ನು ಈಗಾಗಲೇ ರವಾನೆಯನ್ನ ಮಾಡಿರುವಂತದ್ದು. ಬಿ.ಪಿ. ಹರೀಶ್ ಅವರು ಸ್ಪಷ್ಟವಾಗಿ ತಮ್ಮ ಉತ್ತರದಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಏನೋ ಮುಜುಗರ ತರುವಂತ ನಿಟ್ಟಿನಲ್ಲಿ ಅವರಿಗೆ ಏನಾದ್ರೂ ಬೇರೆ ರೀತಿಯಂತ ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಯಾವ ರೀತಿ ನಡ್ಕೊಂಡಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಹೊಂದಾಣಿಕೆಯ ಬಗ್ಗೆ ಮಾತ್ರ ನಾನು ಆರೋಪವನ್ನು ಮಾಡಿದ್ದೇನೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರು ಕಾರಣ ಅನ್ನೊಂದು ಮಾತನ್ನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಸ್ವತಃ ಎಲ್ಲೋ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಿ ಅನ್ನೊಂದು ಮಾತನ್ನ ಅಲ್ಲಿ ದಾವಣಗೆರೆಯಲ್ಲಿ ಹೇಳಿದ್ರು ಅನ್ನೋ ಒಂದು ಆಪಾದನೆಯನ್ನ ಬಿ.ಪಿ. ಹರೀಶ್ ಅವರು ಕಳೆದ ಹಲವು ದಿನಗಳಿಂದ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು. ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ನ ಹಿರಿಯ ಪ್ರಬಲ ನಾಯಕರಾಗಿರ್ತಕ್ಕಂಥವರು ಅಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟರು ಅನ್ನೋ ಮಾತನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಶಿವಮೊಗ್ಗ ಮತ್ತು ಏನು ದಾವಣಗೆರೆಯಲ್ಲಿ ಹೊಂದಾಣಿಕೆಯ ಮುಖಾಂತರವಾಗಿನೇ ಪಕ್ಷ
ಸೋಲಾಯಿತು ಮತ್ತೆ ಗೆಲುವಾಯಿತು ಅನ್ನೋ ಒಂದು ಸ್ಪಷ್ಟನೆಯನ್ನ ಎಲ್ಲ ಒಂದ್ ಕಡೆ ಉಲ್ಲೇಖವನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಆ ಒಂದು ಉತ್ತರವನ್ನು ಕೂಡ ರವಾನೆಯನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಆ ಒಂದು ಉತ್ತರವನ್ನ ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಮುಂದಿನ ನಡೆಯನ್ನ ತೋರುತ್ತೆ ಅನ್ನೋ ಕಡೆಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಬಿಪಿಆರ್ ಶೋಕಾಸ್ ನೋಟಿಸ್ ಬಳಿಕವಾಗಿ ಅವರು ಕೂಡ ಉಚ್ಚಾಟನೆ ಆಗ್ತಾರೆ ಅನ್ನೋ ಒಂದು ವಿಚಾರ ರಾಜ್ಯ ಬಿಜೆಪಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಬಿಪಿ ಹರೀಶ್ ಅವರು ಉಚ್ಚಾಟನೆ ಆಗಬಾರದು, ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಇನ್ನೆರಡು ದಿನಗಳಲ್ಲಿ ಅದರ ಬಗ್ಗೆ ಉತ್ತರವನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಯಾವ ರೀತಿಯಾದಂತಹ ನಡೆಯನ್ನ ತೋರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿರುವಂತದ್ದು. ಇನ್ನೇನು 2 ದಿನಗಳಲ್ಲಿ ಇವತ್ತು ಅಥವಾ ನಾಳೆ ಎಸ್ ಟಿ ಸೋಮಶೇಖರ್ ಅಥವಾ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಉಚ್ಚಾಟನೆ ಆಗಬಹುದು ಅನ್ನೊಂದು ವಿಚಾರ ರಾಜ್ಯ ಬಿಜೆಪಿ ಕೆಡೆ ಬರ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಬಿಪಿ ಹರೀಶ್ ಅವರಿಗೂ ಕೂಡ ಬೇರೆ ರೀತಿಯಂತ ಕ್ರಮ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ನಡೀತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅವರ ರೆಬಲ್ ಟೀಮ್ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಪೃಥ್ವಿರಾಜ್.